ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕರ್ನಾಟಕ ರಾಜ್ಯಾದ್ಯಂತ ಯುವಕರು ಈಗ ಆನ್ಲೈನ್ ಗೇಮದಿಂದ ಹಾಳಾಗಕತ್ತಾರ. ನೋಡಿದಿರಿ, ಎಷ್ಟೋ ಯುವಕರು ಆತ್ಮಹತ್ಯೆ ಮಾಡ್ಕೊಂಡ್ರು. ಎಷ್ಟೋ ಯುವಕರು ಸಾಲ ಸೂಲ ಮಾಡಿ ಮನೆ ಬಿಟ್ಟು ಹೋದವರು ವಾಪಸ್ ಬಂದಿಲ್ಲ. ತಂದೆ ತಾಯಿಗಳ ಪರಿಸ್ಥಿತಿ ಏನು? ಯಾವ ಈ ಆನ್ಲೈನ್ ಗೇಮು? ಸರ್ಕಾರ ಇದ್ರ ಬಗ್ಗೆ ಯಾಕೆ ನಿರ್ಬಂಧ ಹೇರ್ತಾ ಇಲ್ಲ? ಅಂಥ ಒಂದು ಸಚಿವಾಲಯ ನಿರ್ಮಾಣ ಮಾಡಬೇಕು. ಯಾವುದೇ ಆನ್ಲೈನ್ ಗೇಮನ್ನು ಬರುವಾಗ ಇಲ್ಲಿ ಸೆನ್ಸಾರ್ ಆಗಬೇಕು. ಇಲ್ಲಿಯ ಸರ್ಕಾರ ಪರವಾನಗಿ ಕೊಟ್ಟರೆ ಮಾತ್ರ ಆ ಆನ್ಲೈನ್ ಗೇಮ್ ರಿಲೀಸ್ ಆಗಬೇಕು. ಇಲ್ದಿದ್ರೆ ಆ ಆನ್ಲೈನ್ ಗೇಮಕ್ಕೆ ಕತ್ರಿ ಹಾಕಬೇಕು. ಯುವಕರ ಭವಿಷ್ಯ ನೋಡಿದಿರಿ, ಇವತ್ತು ರಾಜ್ಯಾದ್ಯಂತ ಎಷ್ಟೋ ಜನರು ಮಾದಕ ದ್ರವ್ಯಗಳಿಂದ ಹಾಳಾಗಕತ್ತಾರ. ಈ ಕ್ಯಾಸಿನೋ ಗೇಮ್ಗಳಿಂದ ಹಾಳಾಗಕತ್ತಾರ. ಲಕ್ಷ ಗಂಟಲೆ ಸಾಲ ಮಾಡಿ ನಾಪತ್ತೆ ಆಗ್ಯಾರ. ಎಷ್ಟೋ ಜನ 30-40 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅನೇಕ ಉದಾಹರಣೆಗಳು ನೋಡ್ಕೋತಿರ್ಬೇಕು. ಆದರೆ ಇವತ್ತು ಕರ್ನಾಟಕ ರಾಜ್ಯ ಒಂದು ಎಚ್ಚರಗೊಳಿಸುವ ಸಲುವಾಗಿ ಕರ್ನಾಟಕ ನೆಲಜಲ ಸಂರಕ್ಷಣಾ ಸಮಿತಿ ಬೆಂಗಳೂರದವರು ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಾರ. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಈ ಎಲ್ಲ ಹಿತಚಿಂತಕರು, ಬುದ್ಧಿಜೀವಿಗಳು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಅನೇಕ ರೀತಿಯ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡ್ತಾ ಬಂದರು. ಎಲ್ಲದರಲ್ಲೂ ಯಶಸ್ಸು ಕಾಣಿಸ್ಕೊತ ಬಂದರು. ಆದರೆ ಇವತ್ತು ಯುವಕರ ಭವಿಷ್ಯ ಹಾಳು ಮಾಡುತ್ತಿರುವ ಈ ಆನ್ಲೈನ್ ಗೇಮ್ ಬಗ್ಗೆ ಭಾರೀ ಪ್ರಮಾಣದಲ್ಲಿ ಚಿಂತಕರು ಒಂದು ಕಡೆ ಕೂಡಿ ಇವತ್ತು ಎಚ್ಚರಿಕೆ ಕೊಟ್ಟಾರ ಸರ್ಕಾರಕ್ಕೆ. ಯಾರಿದ್ದಾರೆ ಅದರಲ್ಲಿ? ಮೊಟ್ಟ ಮೊದಲಿಗರಾಗಿ ಕರ್ಬೂರು ಶಾಂತಕುಮಾರ್, ರಾಜ್ಯಾಧ್ಯಕ್ಷರು, ರೈತ ಸಂಘಟನೆಗಳ ಒಕ್ಕೂಟ, ಮುಖ್ಯಮಂತ್ರಿ ಚಂದ್ರು, ಸಿನಿಮಾ ನಟರು ಗುರುದೇವ ನಾರಾಯಣ ಕುಮಾರ್, ಕನ್ನಡ ಚಳವಳಿ ಕೇಂದ್ರ ಸಮಿತಿ, ಡಾಕ್ಟರ್ ಶಿವಣ್ಣ, ಮಾಜಿ ಸೈನಿಕ ಸಂಘ ಕರ್ನಾಟಕ, ನರಸರೆಡ್ಡಿ ಯುವ ಮುಖಂಡರು, ಕೊಟ್ರೇಶ್ ಚೌಧರಿ ರೈತ ಮುಖಂಡರು, ಯಾದಗಿರಿ ನದೀಂ ಪಾಷಾ ರೈತ ಮುಖಂಡರು, ಕನಕ್ಪುರ್ ರವೀಶ್ HK ಸಂಚಾಲಕರು, ಸಾಮಾಜಿಕ ಮಾಧ್ಯಮ ರೈತ ಸಂಘಟನೆ. ಇವತ್ತು ಬಹಳ ಮೆಚ್ಚಬೇಕು, ರೈತ ಸಂಘಟನೆಯವರು ರೈತಾಪಿ ಜನರ ಬೆಳೆ ಬಗ್ಗೆ ಹೋರಾಟ ಮಾಡ್ಕೋತ ಬಂದು ಇವತ್ತು ಆನ್ಲೈನ್ ಗೇಮ್ ಬಗ್ಗೆ ಹೋರಾಟ ಮಾಡಕತ್ತಾರ. ಯಾದಗಿರಿಯ ಯುವ ರೈತ ಕೊಟ್ರೇಶ್ ಚೌಧರಿ ಇವತ್ತು ಈ ಗಾಂಧಿ ಭವನದಲ್ಲಿ ಅನೇಕ ಚಿಂತಕರು, ಮಹಿಳಾ ಬುದ್ಧಿಜೀವಿಗಳೊಂದಿಗೆ ಇವತ್ತು ಸಮಾಲೋಚನೆ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಾರ. ಇದು ನಿಜಕ್ಕೂ ಒಂದು ಕರ್ನಾಟಕ ರಾಜ್ಯದಲ್ಲಿ ಯುವಕರ ಭವಿಷ್ಯ ಹಾಳು ಮಾಡುತ್ತಿರುವ ಈ ಆನ್ಲೈನ್ ಗೇಮನ್ನು ನಿರ್ಬಂಧಿಸಬೇಕು. ಆನ್ಲೈನ್ ಗೇಮ್ದಿಂದ ಎಷ್ಟೋ ಜನ ಬೀದಿ ಪಾಲಾಗ್ಯಾರ್ರಿ. ಉತ್ತರ ಕರ್ನಾಟಕದಾಗೂ ನಮ್ಮ ಸ್ಟುಡಿಯೋದಾಗೂ ಎಷ್ಟೋ ಜನ ತಂದೆ ತಾಯಿಗಳು ಬರಾಕತ್ತಾರ. ಆನ್ಲೈನ್ ಗೇಮ್ ಮಾಡಿ ನಮ್ಮ ಹುಡುಗ ಹಾಳಾಗ್ಯಾನ್ರಿ, ಸಾಲ ಮಾಡ್ಯಾನ, ಸಾಲ್ಗಾರ ಬೆನ್ನ ಹಚ್ಚಾರ, 10-20 ಬಡ್ಡಿದವರು, ಬಡ್ಡಿ ಮಾಫಿಯಾಗಳು ಸಹಿತ ಇದರಿಂದ ಕುಣಿದು ಕುಪ್ಪಳಿಸಾಕತ್ತಾರ. ಆ ಬಡ್ಡಿ ಮಾಫಿಯಾಗಳಿಗೂ ಸಹಿತ ಒಂದು ಕಡಿವಾಣ ಹಾಕಬೇಕಲ್ರಿ. ಈ ಹಿಂದಕಲೇ ಕೆ ನಾರಾಯಣ್ ಅಂತ SP ಇದ್ದರು, IGP DGP ಆಗಿ ರಿಟೈರ್ಡ್ ಆದರು. ಅವರೊಂದು ಸ್ವತಃ ಒಂದು ಸುತ್ತೋಲೆ ಹೊಡೆಸಿದ್ರು ಎಲ್ಲ ಪೊಲೀಸ್ ಅಧಿಕಾರಿಗಳ ಜೊತೆ ಕೂಡ್ಕೊಂಡು. ಯಾರು ಬಡ್ಡಿ ವ್ಯವಹಾರ ಮಾಡ್ತಾರ, ಯಾರು ಮಟಕಾದಂಥ ಜೂಜಾಡ್ತಾರ, ಅವರಿಗೆ ಗುಂಡಾ ಕಾಯ್ದೆಯಂತೆ ಮೊಕದ್ದಮೆ ದಾಖಲು ಮತ್ತು ಗಡೀಪಾರು. ಹಂಗೆ ಬಡ್ಡಿ ವ್ಯವಹಾರ ಮಾಡೋರ್ನ ಈಗ ಗಡೀಪಾರು ಮಾಡಬೇಕ್ರಿ. ಬಡ್ಡಿ ವ್ಯವಹಾರ ಮಾಡುವಂಥವ್ರ ಮೇಲೆ ಗುಂಡಾ ಕಾಯ್ದೆ. ಈ ಆನ್ಲೈನ್ ಗೇಮ್ ಹಾಳಾಗಿ ಆನ್ಲೈನ್ ಗೇಮ್ಗಳು ನಡೆಸುತ್ತಿರುವ ಎಲ್ಲೆಲ್ಲಿ ನಡೆದಾವ ಅಲ್ಲಿಯೂ ಸಹಿತ ಬ್ಯಾನ್ ಮಾಡಬೇಕು. ಅದಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಯಾಕಂದರೆ ಅದು ಅಂತರ್ಜಾಲದಿಂದ ಬರುವಂಥ ಈ ಆನ್ಲೈನ್ ಗೇಮನ್ನು ನಿರ್ಬಂಧಿಸಲಿಕ್ಕೆ ಸರ್ಕಾರ ಮಾತ್ರ ಇದಕ್ಕೆ ಕಡಿವಾಣ ಹಾಕಬಹುದು. ಅದಕ್ಕೆ ಒಂದು ಪ್ರತ್ಯೇಕ ಸಚಿವಾಲಯ ನಿರ್ಮಾಣ ಮಾಡಬೇಕಂತಾರ ಈ ರೈತ ಸಂಘಟನೆಯ ಮುಖಂಡರು ಮತ್ತು ಹಿತಚಿಂತಕರು, ಬುದ್ಧಿಜೀವಿಗಳು, ಸಿನಿಮಾ ನಟರು ಮತ್ತು ಅನೇಕ ಮಹಾನ್ ವ್ಯಕ್ತಿಗಳು. ಅದರಲ್ಲಿ ಯಾದಗಿರಿಯಿಂದ ಕೊಟ್ರೇಶ್ ಚೌಧರಿ ಬಹಳಷ್ಟು ಉತ್ಸುಕರಾಗಿ ಈ ಸಂಘಟನೆಯನ್ನು ನೇತೃತ್ವ ವಹಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡಾರ ಗಾಂಧಿ ಭವನ ಬೆಂಗಳೂರಲ್ಲಿ. ಕರ್ನಾಟಕ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ನೋಡಬೇಕು. ಕರ್ನಾಟಕ ರಾಜ್ಯಾದ್ಯಂತ ಅವ್ರು ಏನೇನು ಮಾತಾಡಿದಾರೆ ಅದನ್ನೆಲ್ಲ ತೋರ್ಸಾಕತ್ತೇನೆ. ಆನ್ಲೈನ್ ಗೇಮ್ ನಿರ್ಬಂಧ ಆಗಬೇಕು, ಆನ್ಲೈನ್ ಗೇಮ್ ಬಂದ್ ಆಗಬೇಕು. ಆನ್ಲೈನ್ ಗೇಮ್ದಿಂದ ಯಾರ್ಯಾರು ಹುಡುಗರು ಹಾಳಾಗಕತ್ತೀರಿ, ಅವ್ರ ತಂದೆ ತಾಯಿಗಳ ಭವಿಷ್ಯ ಸಹಿತ ಇವತ್ತು ಬೀದಿ ಪಾಲಾಗತೈತಿ. ಅದರ ಸಲುವಾಗಿ ಈ ಕೊಟ್ರೇಶ್ ಚೌಧರಿ ಮಾಡುತ್ತಿರುವ ಕಾರ್ಯಕ್ರಮಕ್ಕೆ ರೈತಾಪಿ ಜನರು ಇವತ್ತು ಆನ್ಲೈನ್ ಗೇಮ್ ಬಗ್ಗೆ ರಾಜ್ಯದ ಯುವಕರಿಗೆ ಒಂದು ಎಚ್ಚರಿಕೆ ವಹಿಸುವಂಥ ಒಳ್ಳೆ ಕಾರ್ಯಕ್ರಮ ಹಾಕೊಂಡಾರ ಅಂದ್ರೆ ಮೆಚ್ಚುಗೆ ವ್ಯಕ್ತಪಡಿಸ್ಬೇಕಲ್ರಿ ಈ ರೈತ ಮುಖಂಡರಿಗೆ ಮತ್ತು ಈ ಸಿನಿಮಾ ನಟರಿಗೆ, ಈ ಹಿತಚಿಂತಕರಿಗೆ, ಈ ಮಾಧ್ಯಮ ಸಲಹೆಗಾರರಿಗೆ ಎಲ್ಲರಿಗೂ ಸಹಿತ ಒಂದು ಒಳ್ಳೆಯ ಅನಿಸಿಕೆಗಳನ್ನ ಹಾಕ್ರಿ. ಇದನ್ನು ವೈರಲ್ ಮಾಡ್ರಿ. ಎಲ್ಲ ಈ ಜನರು ನೋಡ್ಬೇಕು ಈ ವಿಡಿಯೋನ. ಖಡಕ ಜವಾರಿ ಕಾಕ ಏನು ಹೇಳ್ಯಾನ, ಈ
ಖಡಕ ಜವಾರಿ ಕಾಕ ಉತ್ತರ ಕರ್ನಾಟಕದ ಧನಿಯಾಗಿ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು, ಮಕ್ಕಳ ಭವಿಷ್ಯವನ್ನು ಒಳ್ಳೆಯ ತೆರನಾಗಿ ವಿದ್ಯಾಭ್ಯಾಸದತ್ತ ಮಾರು ಹೋಗಿ ಒಳ್ಳೆಯ ಹುದ್ದೆಗಳೊಂದಿಗೆ ಬರಬೇಕನ್ನೋದೇ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ಕೋತ ಹೋಗ್ರಿ. ಇದು ನಮ್ಮ ಅನಿಸಿಕೆ ಐತಿ. ನಿಮ್ಮ ಅನಿಸಿಕೆ ನನಗೆ ತಿಳಿಸ್ರಿ, ಫಾಲೋ ಮಾಡ್ಕೋತ ಹೋಗ್ರಿ, ಲೈಕ್ ಮತ್ತು ಶೇರ್ ಮಾಡಿರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ನಮ್ಮ ಎಲ್ಲ ರೈತ ಮುಖಂಡರು, ಬೇರೆ ಬೇರೆ ಜಿಲ್ಲೆಗಳ ರೈತ ಮುಖಂಡರು ಭಾಗವಹಿಸಿದ್ದಾರೆ. ಭಾಳ ಮುಖ್ಯವಾಗಿ ದೆಹಲಿ ಗಡಿಯಲ್ಲಿ ಹೋರಾಟ ನಡೆಸಿದಂಥ ರೈತರು 26ನೇ ತಾರೀಕು ಉಪವಾಸ ಸತ್ಯಾಗ್ರಹ ಆರಂಭ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದು. ಅದೇ ರೀತಿ 26ನೇ ತಾರೀಕು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಲಿಕ್ಕೆ ಮೊದಲೇ ನಮ್ಮ ರಾಷ್ಟ್ರೀಯ ಮುಖಂಡರಾದಂಥ ಜಗದೀಶ್ ಸಿಂಗ್ ಧಲೇವಾಲ್ ಅವರನ್ನು 25ನೇ ತಾರೀಕು ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಪೊಲೀಸರ ಒಂದು ಬಂದೋಬಸ್ತ್ನಲ್ಲಿ ಬಂಧನ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋದ ನಂತರ ಅವ್ರನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಬಂಧನದಲ್ಲಿ ಇಟ್ಟಿದ್ದಾರೆ. ಅವರು ನಮ್ಮ ದೇಶದ ರೈತರಿಗಾಗಿ ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ನಾನು ನನ್ನ ಸಾವಿರ ತನಕ ಹೋರಾಟ ಮಾಡ್ತೀನಿ ಅಂತೇಳಿ 4 ದಿನಗಳು ನಿರಂತರವಾಗಿ ಪೊಲೀಸ್ ಬಂದೋಬಸ್ತಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದಾರೆ. ಅದಾದ ನಂತರ ಆಕ್ರೋಶಗೊಂಡಂಥ ರೈತರು ಆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ದೊಡ್ಡ ಹೋರಾಟಗಳನ್ನು ಮಾಡಿ ಮತ್ತು ಹಲವಾರು ಕಡೆ ಆ ಒಂದು ಉಪವಾಸ ಸತ್ಯಾಗ್ರಹವನ್ನು ಬೆಂಬಲಿಸಿ ನೂರಾರು ಜನ ಉಪವಾಸಕ್ಕೆ ಕೂತರು. ಸುಮಾರು 3-4 ದಿವಸಗಳು ದೊಡ್ಡ ಒಂದು ಸಮಸ್ಯೆ ಆಯಿತು ಸರ್ಕಾರಕ್ಕೆ. ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ನಾವೇನು ಹುಡುಗಾಟಿಕೆ ಹೋರಾಟ ಮಾಡ್ತಾ ಇದ್ದಾವ? ರಾತ್ರೋರಾತ್ರಿ ರೈತರನ್ನ ಬಂಧನ ಮಾಡ್ತಿದ್ರಿ, ಅವಿವೇಕವಾಗಿ ಆಡಳಿತ ಮಾಡ್ತಾ ಇದ್ರಿ, ಈಗೇನು ಹುಡುಗಾಟಿಕೆ ಇದು? ಅದರಿಂದ ನಮ್ಮ ರೈತರು ಎಲ್ಲ ಚರ್ಚೆ ಮಾಡಿದ್ದೀವಿ, ತೀರ್ಮಾನ ಮಾಡಿದ್ದೀವಿ. ಏನು ದೆಹಲಿಯಲ್ಲಿ ಹೋರಾಟ ಮಾಡ್ತಕ್ಕಂಥ ರೈತರ ಜೊತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಉಪವಾಸವನ್ನು ಮುಂದುವರಿಸಿದ್ದಾರೆ. ಅದನ್ನು ಕೂಡ ಮುಂದುವರಿಸಲಿಕ್ಕೆ ಕರ್ನಾಟಕ ರಾಜ್ಯದ ವಿಭಾಗ ಮಟ್ಟದ ಜಾಗೃತ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೇವೆ. ಇನ್ನು 3 ದಿನಗಳ ಕಾಲ ಎಲ್ಲ ವಿಚಾರವನ್ನು ರೈತರಿಗೆ ಹೇಳಿ ನಾವು 6ನೇ ತಾರೀಕಿಂದ ಡಿಸೆಂಬರ್ 6ನೇ ತಾರೀಕಿಂದ ನಾವು ಕೂಡ ಕರ್ನಾಟಕದ ರೈತರು ಅವ್ರನ್ನ ಬೆಂಬಲಿಸಿ ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೇಂದ್ರ ಸರ್ಕಾರ, ಕೇಂದ್ರದಲ್ಲಿ ಆಡಳಿತ ನಡೆಸುವಂಥ ಕರ್ನಾಟಕ ರಾಜ್ಯದ ಲೋಕಸಭಾ ಸದಸ್ಯರು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ರೆ ಇಡೀ ದೇಶಾದ್ಯಂತ ರೈತರು ಪ್ರಾಣ ಹೋಗಲು ಚಿಂತೆ ಇಲ್ಲ, ರಕ್ಷಣೆಗಾಗಿ ಹೋರಾಟ ಮಾಡಬೇಕು ಅನ್ನುವಂಥ ತೀರ್ಮಾನ ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಫ್ರೀಡಂ ಪಾರ್ಕಿಂದಲ್ಲಿ 6ನೇ ತಾರೀಕಿಂದ ಉಪವಾಸ ಸತ್ಯಾಗ್ರಹ ಆರಂಭ ಆಗ್ತಾ ಇದೆ ಅನ್ನುವಂಥ ಎಚ್ಚರಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಗೋವಾಗೆ ಹೋಗಿದ್ದೆ ಹೋಗಿ ನೋಡಿದಾಗ ಹುಬ್ಳಿಯಿಂದ ಈಗ ಬ್ಯಾಗ್ ಹಾಕೊಂಡು ಬರ್ತಾರೆ, ಶರ್ಟ್ ತುಪ್ಪ ಪಂಚಾಯತ್ ಬರ್ತಾರೆ, ಬ್ಯಾಗ್ನ ನೋಡಿದ್ರೆ ಲಕ್ಷಾಂತರ ದುಡ್ಡು ಕ್ಯಾಶ್. ಕಸಿನೋದಲ್ಲಿ ಬೆಳಗ್ಗೆ ಸಾಯಂಕಾಲಕ್ಕೆ 7 ಗಂಟೆ ಹೋಗ್ತಾರೆ, ರಾತ್ರಿ ಎಲ್ಲ ಆಡ್ತಾರೆ. ಅವ್ರಿಗೆ ಆ ಕಸಿನೋದಲ್ಲಿ ಎಂಟ್ರಿ ಆದ್ರೆ ನಿಮಗೆ ಎವ್ರಿಥಿಂಗ್ ಸಪ್ರೇಟ್ ಕೊಡಬೇಕು ಅಂತ ಇದನ್ನು ನಾನು ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ನಾವು ಬರೀ ಇಲ್ಲಿ ನಾವು ಆನ್ಲೈನ್ ಗೇಮಿಂಗ್ ನೋಡಿ ಇದನ್ನು ನಾನು ಅಕೌಂಟಾಗಿ ಹೋಯ್ತು ಅಂತ ನಾವು ಹೇಳಿದ್ರೆ ಅಲ್ಲಿ ನೋಡ್ತಾ ಇದ್ದೀನಿ ಸಾಕಷ್ಟು ಜನ ದುಡ್ಡು ಗಳಿಸಿದ್ರೆ ಎಷ್ಟೋ ಡಾಕ್ಟರ್ಗಳು ಅಲ್ಲೇ ಸಬ್ಜೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ನೋಡಿದ್ರೆ ಗೇಮಿಂಗ್ ಅನ್ನೋದು ಬೇಸಿಕ್ ಹ್ಯೂಮನ್ ಇನ್ಸ್ಟಿಂಕ್ಟ್ಸ್ ಅಂತ ಇದೆ. ಅಂದ್ರೆ ನಾನು ಗೇಮ್ ಮಾಡಬೇಕನ್ನೋದು ಬೇಸಿಕ್ ಇನ್ಸ್ಟಿಂಕ್ಟ್. ಅದನ್ನು ನಾವು ಸೆಲ್ಫ್ ರೆಗ್ಯುಲೇಷನ್ ಮಾಡ್ಕೊಂಡಾಗ ಮಾತ್ರ ನಾವು ಅದನ್ನ ನಿರ್ಬಂಧ